ತಿರುಪತಿ RN ಅಂತ ಹೇಳ್ಬಿಟ್ಟು ಯೋಜನಾಧಿಕಾರಿಗಳು ಆಡಳಿತ ಕ್ರೈಸ್. ಸೊ ಇವತ್ತು ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಕಾಂತರಾಜ್ ಸರ್ ಅವರು 2 ವರ್ಷಗಳ ಕಾಲ ಈ ಒಂದು ಕ್ರೈಸ್ ಅನ್ನು ನಡೆಸಿಕೊಟ್ಟು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಜೊತೆಗೆ ನಾವು ಇವತ್ತು ನೂತನವಾಗಿ ರಿಪೋರ್ಟ್ ಮಾಡಿಕೊಂಡಿರ್ತಕ್ಕಂಥ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಶಿವಸ್ವಾಮಿ ಬಿ ಅವರು ಇವತ್ತು ಸ್ವಾಗತ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ವಿ. ಈ 2 ಕಾರ್ಯಕ್ರಮಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಾವೆಲ್ಲರೂ ಕೂಡ ಇವತ್ತು ನಡೆಸ್ಕೊಟ್ಟಿದ್ದೀವಿ. ಇದೊಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಆತ್ಮೀಯ ಹೃದಯ ಸ್ಪರ್ಶಿ ಒಂದು ಕಾರ್ಯಕ್ರಮ ಅಂತಂದರೆ ಬಹುಶಃ ತಪ್ಪಾಗಲಾರದು. ಯಾಕಪ್ಪ ಅಂತಂದರೆ ಕಾರ್ಯನಿರ್ವಾಹಕ ನಿರ್ದೇಶಕರ ಒಂದು ಕಾರ್ಯವೈಖರಿ ಹೆಂಗೆ ಇರುತ್ತೆ ಅಂತಂದರೆ ತುಂಬ ಪ್ರೆಷರ್ ಆಗಿರ್ತಕ್ಕಂಥ ಒತ್ತಡಗಳು ಇರ್ತಕ್ಕಂಥ ಒಂದು ಕಾರ್ಯವೈಖರಿ ಅದು. ಸೊ ಅದನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ಸಾಧನೆಗಳ ಮೂಲಕ ತೋರಿಸ್ಕೊಟ್ಟಿದ್ದಾರೆ ಮಾನ್ಯ ಕಾಂತರಾಜ್ ಸರ್ ಅವರು, ಹಿಂದಿನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥವ್ರು. ಸೊ ಅದು ನಮ್ಗೆಲ್ರಿಗೂ ಕೂಡ ತುಂಬ ಆತ್ಮೀಯವಾಗಿರ್ತಕ್ಕಂಥ ಒಂದು ಘಟನೆ ಆಗಿದೆ. ಇದು ಒಂದು ಗಳಿಗೆ ಆಗಿದೆ ಅಂತಂದರೆ ಬಹುಶಃ ತಪ್ಪಾಗಲ್ಲದು. ಇವತ್ತು ಅವ್ರನ್ನ ಬೀಳ್ಕೊಡ್ತಾ ಇರೋದು ಕೇವಲ ನಾಯಕತ್ವವನ್ನು ನಾವು ಬೀಳ್ಕೊಡ್ತಾ ಇದ್ದೀವಿ ಅನ್ನೋದಲ್ಲ ಮುಖ್ಯ. ಅವರ ಒಂದು ನಾಯಕತ್ವ ನಮ್ಮಲ್ಲಿ ಯಾವ ರೀತಿ ಒಂದು ಅಚ್ಚೊಳೆಯದಾಗಿರ್ತಕ್ಕಂಥ ಒಂದು ಹೃದಯ ಸ್ಪರ್ಶಿ ಒಂದು ಸಾಂತ್ವನವನ್ನು ಅಥವಾ ಒಂದು ಗಳಿಗೆಯನ್ನು ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದೆ. ಅಷ್ಟು ಅಚ್ಚುಕಟ್ಟಾಗಿ ಯಾರನ್ನೂ ಕೂಡ ಅವರು ನೋಯಿಸದೆ ಈ ಒಂದು ಅಧಿಕಾರವನ್ನ ಮತ್ತು ಆಡಳಿತವನ್ನ ನಡೆಸಿ ನಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಅವರು ಈ ಒಂದು ಸಂಘವನ್ನ ಮುನ್ನಡೆಸಿದ್ದಾರೆ. ಅದಕ್ಕೆ ಸಾಧನೆಗಳ ಒಂದು ಮಹಾಪೂರನೇ ನಮ್ಮ ಕಣ್ಮುಂದೆ ಇದೆ. ಸುಮಾರು 1999ರಿಂದ 2026ವರೆಗೂ ಅನೇಕ ಕಾರ್ಯನಿರ್ವಾಹಕ ನಿರ್ದೇಶಕರು ಈ ಒಂದು ಸಂಘವನ್ನು ಮುನ್ನಡೆಸಿದ್ದಾರೆ. ಅದರಲ್ಲಿ ಕೆಲವು ಅಧಿಕಾರಿಗಳು ಕಾರ್ಯನಿರ್ವಾಹಕ ನಿರ್ದೇಶಕರು ನಮ್ಮ ಮನಸ್ಸಲ್ಲಿ ಉಳಿದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ಕಾಂತರಾಜ್ ಸರ್ ಅವರು ಸುವರ್ಣಾಕ್ಷರಗಳಲ್ಲಿ ಅವರ ಹೆಸರು ನಮ್ಮೆಲ್ಲರಿಗೂ ನಿರಂತರವಾಗಿ ಕಾಡ್ತಾ ಇರುತ್ತೆ. ಅಚ್ಚಳಿಯದೆ ನಮ್ಮ ಒಂದು ಸಂಘಕ್ಕೆ ಆ ಒಂದು ಹೆಸರು ನಿಲ್ತ್ಕೊಳ್ಳುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ಸೊ ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕಾಂತರಾಜ್ ಸರ್ ಅವರು ನಮ್ಮೆಲ್ಲರ ಒಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಮುಂದಿನ ಅವರ ಒಂದು ಕಾರ್ಯ ಅತ್ಯಂತ ಯಶಸ್ವಿಯಾಗಲಿ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೀವಿ.